ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮುನೀಂದ್ರ ಬಾರೋ, ಬೇಡ ಕಣ, ಬಾ ಹೋಗಣ. ನೀನ್ ಯಾಕೆ ಗಾಡಿ ಎಳಿಯೋಕೋದೆ? ಹೋಗ್ ಒಳಗ್ ಕೂತ್ಕೋ, ಒಳಗ್ ಕೂತ್ಕೊಳ್ಳಮ್ಮ, ಕೂತ್ಕೊಳ್ಳಮ್ಮ ನೀನು, ಹೋಗು. ಏನಪ್ಪ ಮಾಡೋದು? ಏಯ್ ಮಹಾರಾಜ್ಗೆ ಮಿನಿಸ್ಟ್ರು ಕಣ ನಾನು, ನನಗೆ ಬಂದ್ಬಿಡ್ತೀರಾ? ತಮ್ಮಿದ್ರೆ ಬನ್ರಾಜ್ಗೆ. ಏನಾಗಲ್ಲ, ಹೆದರ್ಬೇಡ, ಏನಾಗಲ್ಲ, ಧೈರ್ಯವಾಗಿರು. ಕರ್ಣ, ಏನಿದೆಲ್ಲ? ಐ ಲವ್ ಯು. ಐ ಲವ್ ಯು ಟು. ಐ ನೋ. ಈಗ ಹೇಗೆ ಅನ್ನಿಸ್ತಾ ಇದೆ? ಇನ್ನೊಂದು ಸ್ವಲ್ಪ ಸುಸ್ತಿದೆ ಕರ್ಣ. ಆದರೆ ಮುಖದಲ್ಲಿ ಸ್ವಲ್ಪ ಗೆಲುವು ಕಾಣಿಸ್ತಾ ಇದೆ. ನಿನ್ನ ನೋಡಿದ್ನಲ್ಲ, ಸ್ವಲ್ಪ ಗೆಲುವು ಬಂತು. ಅದು ನಿನ್ನ ಕೈಲಿ ಹೂಗಳನ್ನ ನೋಡಿದ್ನಲ್ಲ, ಇನ್ನೂ ಎನರ್ಜಿ ಬಂತು. ನಾವು ಮಾಡಿರೋ ಪಟ್ಟಿ ಪ್ರಕಾರ ಇವತ್ತು ನಾವು ಟ್ರೆಕ್ಕಿಂಗ್ ಹೋಗ್ಬೇಕಾಗಿತ್ತು. ನೀನೇ ತುಂಬಾ ಆಸೆ ಪಟ್ಟಿದ್ದೆ. ಇರ್ಲಿ, ನಾವು ನಮ್ಮ ಊರು ಗುಡ್ಡಕ್ಕೆ ಇಬ್ಬರೇ ಹೋಗೋಣ. ಅರೇ ವಾ, ಅಂದ್ರೆ ನಿನ್ ಹೆಂಡತಿ ಯಾವ ಫನ್ನು ಮಿಸ್ ಮಾಡ್ಕೋಬಾರ್ದು ಅಂತ ಅಲ್ವಾ? ಯಾವ ಫನ್ನು ಮಿಸ್ ಮಾಡ್ಕೋಬಾರ್ದು. ನಾವು ಮಾಡಿರೋ ಪಟ್ಟಿ ಪ್ರಕಾರ ನಮಗೆ ಯಾವಾಗ ಅವಕಾಶ ಸಿಗುತ್ತೋ ಆಗಾಗ ಒಂದೊಂದಾಗಿ ಟಿಕ್ ಮಾಡ್ತಾ ಹೋಗೋಣ. ಕರ್ಣ, ನಂಗೆ ಅನ್ನಿಸ್ತಿದೆ ಗೊತ್ತಾ, ನಿನ್ ಜೊತೆ ಹೀಗೆ ಇಲ್ಲೇ ಇದ್ಬಿಡ್ಬೇಕು ಅನ್ನಿಸ್ತದೆ. ಪ್ರಕೃತಿ ಮಡಿಲಲ್ಲಿ, ಒಂದು ಪುಟ್ಟ ಗೂಡಲ್ಲಿ, ಎಲ್ಲ ನೋವನ್ನು ಮರೆತು ಮಗು ತಾಯಿ ಮಡ್ಲಲ್ಲಿ ಮಲಗೋ ಹಾಗೆ ನಾನು ನಿನ್ ಮಡ್ಲಲ್ಲಿ ಮಲಗಬೇಕು ಅನ್ನಿಸ್ತದೆ. ಮಗು ಥರಾನ? ಹನಿಮೂನ್ಗೆ ಬಂದು ಮಗು ಥರಾನ? ಕರ್ಣ, ಸರಿ ಸರಿ, ಮಲ್ಕೋ. ಕರ್ಣ, ನಿಂಗೆ ಈ ತರ ಪುಟ್ ಪುಟ್ ಕನ್ಸುಗಳಿಲ್ವಾ? ನನಗೆ ಕನಸಿಗಿಂತ ಒಂದಿಷ್ಟು ಆಸೆಗಳಿದ್ವು. ನಿಜ ಹೇಳಬೇಕು ಅಂತಂದ್ರೆ ನನಗೆ ಕನಸು ಕಾಣೋದಕ್ಕೆ ಸಮಯನೇ ಇರಲಿಲ್ಲ. ನಾನು ಕಾಲೇಜ್ ಹೋಗ್ತಿರ್ಬೇಕಾದ್ರೆ ನನ್ನ ಬೆನ್ನ ಹಿಂದೆ ಕಷ್ಟಗಳ ಸರಮಾಲೆನೇ ಇತ್ತು. ನನ್ನ ಭುಜದ ಮೇಲೆ ಜವಾಬ್ದಾರಿ ಇತ್ತು. ಹೌದು, ಕಾಲೇಜಲ್ಲಿ ನಿನಗೆ ಯಾರು ಪ್ರಪೋಸ್ ಮಾಡಿಲ್ವಾ? ನಿನಗೆ ಯಾರ ಮೇಲೂ ಲವ್ ಆಗಿಲ್ವಾ? ನನ್ನ ಕಷ್ಟಗಳ ಮಧ್ಯ ಹೂವಿನ ತೋಟನೂ ಇತ್ತು. ಅದರ ಸುತ್ತ ಗುರಿ, ಧ್ಯೇಯ ಅನ್ನೋ ಬೇಲಿ ಕೂಡ ಇತ್ತು.
ಪ್ರೀತಿ ಪ್ರೇಮ ಅಂತ ಅದರ ಹಿಂದೆ ಹೋಗಿ ಎಲ್ಲಿ ನನ್ನ ಗುರಿ ತಪ್ಪು ಹೋಗುತ್ತೋ ಅಂತ ನಾನೇ ನನ್ನ ಮನಸ್ಸಿಗೆ ಮಾಲಿ ಆಗ್ಬಿಟ್ಟಿದ್ದೆ. ಹಾಗಂತ ಹುಡುಗಿರ ಪ್ರಪೋಸಲ್ಸ್ಗೆ ಏನೂ ಕಮ್ಮಿ ಇರಲಿಲ್ಲ. ನನ್ನ ಹೃದಯ ಅನ್ನೋ ನೋಟಿಸ್ ಬೋರ್ಡಲ್ಲಿ ತುಂಬ ಹುಡುಗಿಯರು ಚೀಟಿಗಳನ್ನು ಅಂಟಿಸ್ಬಿಟ್ಟು ಹೋಗಿದ್ರು. ಆದರೆ ನಾನೇ ಅವುಗಳನ್ನು ನೋಟಿಸ್ ಮಾಡಲಿಲ್ಲ ಅಷ್ಟೆ. ಹಾಗಿದ್ಮೇಲೆ ನಾನು ಹೇಗೆ ನಿಂಗಿಷ್ಟ ಆದೆ? ನೀನು ನೋಟಿಸ್ ಬೋರ್ಡ್ಗೆ ಚೀಟಿ ಅಂಟಿಸೋ ಹುಡುಗಿ ಅಲ್ಲ, ನನ್ನೊಳಗೆ ಆವರಿಸ್ಕೊಂಡಿರೋ ಹುಡುಗಿ. ಹೃದಯದಲ್ಲಿ ಪ್ರೀತಿ ಇದೆಯೋ ಅಥವಾ ಪ್ರೀತಿ ಇದೆ ಅನ್ನೋದಕ್ಕೋಸ್ಕರ ಹೃದಯ ಇದೆಯೋ ನಮಗೆ ಗೊತ್ತಾಗತ್ತಾ? ಇಲ್ವಲ್ಲ. ಹಾಗೆಯೇ ನಿನ್ನ ಪ್ರೀತಿ ಬಿಡಿಸಿ ಹೇಳೋಕ್ಕಾಗಲ್ಲ. ಅದನ್ನು ಅನುಭವಿಸ್ಬೇಕಷ್ಟೆ. ಅಪ್ಪಪ್ಪ, ಕವಿಗಳಿಗೆ ಟಕ್ಕರ್ ಕೊಡೋ ಥರ ಪದಗಳನ್ನಿಟ್ಟಿದ್ಯಾ ನೀನು? ಹೊರಗಡೆ ನೋಡೋದಕ್ಕೆ ಮಳ್ಳನ್ ಥರ ಇದ್ಯಾ, ಆದ್ರೆ ಒಳಗಡೆ ಕಳ್ಳ ಪ್ರೇಮಿನೇ. ಚುಪಾರುಸ್ತುಂ. ಈ ಹುಡುಗರ ಪ್ರೀತಿ ಕಡಲಿನ ಹಾಗೆ, ಎಷ್ಟು ಆಳ ಇದೆ ಅಂತ ನಾವು ತೋರಿಸ್ಕೊಳ್ಳಲ್ಲ. ಹಾಗೇನೆ ಅದು ಯಾರಿಂದನೂ ಅಳೆಯೋಕ್ಕೂ ಆಗಲ್ಲ. ಆದರೆ ದಡಕ್ಕೆ ಮಾತ್ರ ಅಲೆಗಳು ಅಪ್ಪಳಿಸ್ತಾನೇ ಇರ್ತವೆ. ನಮ್ಮ ಹೃದಯಕ್ಕೆ ಹತ್ರ ಆಗಿರೋ ಮನಸ್ಸನ್ನು ಆಗಾಗ ಮುಟ್ತಾನೇ ಇರುತ್ತೆ. ನಮ್ಮ ಪ್ರೀತಿ ದೇವತೆಯ ಕಾಲುಗಳನ್ನು ಆಗಾಗ ತುಳಿತಾನೇ ಇರುತ್ತೆ. ಎಷ್ಟು ಚೆನ್ನಾಗಿದೆ ನಿನ್ ಕಲ್ಪನೆ. ಯಾವುದೇ ಹೆಣ್ಮಗು ಕೇಳಿದ್ರು ಬಿದ್ದು ಹೋಗ್ತಾಳೆ. ಅಲ್ಲ ಕರ್ಣ, ಮನ್ಸಲ್ಲಿಷ್ಟು ಪ್ರೀತಿ ಇಟ್ಕೊಂಡು ಯಾಕೆ ನಿನ್ ಸುತ್ತ ಬೇಲಿ ಹಾಕ್ಕೊಂಡಿದ್ಯಾ? ಮದುವೆ ಆದಾಗ ಪ್ರತಿಯೊಂದು ಜೋಡಿಗೂ ಯಾರ ಹಂಗೂ ಇಲ್ಲದೆ ಅವರಿಬ್ಬರೇ ಸ್ವಚ್ಛಂದವಾಗಿ ಇರಬೇಕು ಅಂತ ಅನ್ಸುತ್ತೆ. ಆದರೆ ಮಕ್ಕಳಾದ ಮೇಲೆ, ಕೆಲವು ವರ್ಷಗಳಾದ ಮೇಲೆ ತಂದೆ ತಾಯಿ, ಅಜ್ಜಿ ತಾತ ಎಲ್ಲರ ಜೊತೆಲಿ ಇರಬೇಕು ಅಂತ ಅನ್ಸೋದಕ್ಕೆ ಪ್ರಾರಂಭ ಆಗುತ್ತೆ. ನಮ್ಮ ಹಿರಿಯರು ನಮ್ಮ ಜೊತೆ ಇರೋವರೆಗೂ ಅವರ ನೆರಳಲ್ಲಿ ಅವರ ಕಷ್ಟ ಸುಖ ನೋಡ್ಕೊಂಡಿರಬೇಕು ಅನ್ನೋದೇ ನನ್ನ ಆಸೆ. ಸುಬ್ಬಿ, ಈಗ ಅಲ್ಲಿ ತಾತನ ಪರಿಸ್ಥಿತಿ ಸರಿ ಇಲ್ಲ, ನಮ್ಮ ಮನೆ ಪರಿಸ್ಥಿತಿನೂ ಸರಿ ಇಲ್ಲ.